ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಎವಿಡೆನ್ಸ್ ಸಂಗ್ರಹಿಸಿದ ಎಸ್ಐಟಿಯಿಂದ ಯುವತಿ ವಿಚಾರಣೆ ಹೇಗಿದೆ? ರಮೇಶ್ ಚಕ್ಕರ್ಗೆ ಕಾಂಗ್ರೆಸ್ ಪ್ರಯೋಗಿಸಿದ ಟೀಕಾಸ್ತ್ರ ಹೇಗಿತ್ತು? ಕರುನಾಡಲ್ಲಿ ಹೆಮ್ಮಾರಿಗೆ ಬ್ರೇಕ್ ಹಾಕೋಕೆ ಯಾವೆಲ್ಲ ಕ್ರಮ ಜಾರಿ? ರಾಜ್ಯ ಕಮಲ ಪಾಳ್ಯದಲ್ಲಿ ಮುಂದುವರೆದಿದ್ದು ಹೇಗೆ ಫಂಡ್ ಫೈಟ್? ಇದೆಲ್ಲವನ್ನ ನೋಡೋಣ. ಎಸ್ಐಟಿಯಿಂದ ಯುವತಿಯ ವಿಚಾರಣೆ ಹೇಗಿದೆ? ಸಾಹುಕಾರ್ ವಿರುದ್ಧ ಸಮರ ಸಾರಿರೋ ಸಿಡಿ ಲೇಡಿ ಮಂಕಾಗಿದ್ದು ಯಾಕೆ? ವಿಚಾರಣೆಗೆ ಗೈರಾದ ರಮೇಶ್ಗೆ ಕಾಂಗ್ರೆಸ್ ತಿವಿದಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸಿಡಿ ಸ್ಫೋಟ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳ ಯುವತಿಯ ವಿಚಾರಣೆ ತೀವ್ರಗೊಳಿಸಿದೆ. ಬೆಂಗಳೂರಿನ ಆಡುಗೋಡಿಯ ಟೆಕ್ನಿಕಲ್ ವಿಂಗ್ನಲ್ಲಿ ತನಿಖಾಧಿಕಾರಿ ಕವಿತಾ ಸಂತ್ರಸ್ತ ಯುವತಿಯ ವಿಚಾರಣೆ ನಡೆಸಿದ್ದಾರೆ. ಬೆಳಗಾವಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ ನಿನ್ನೆ ಸ್ಥಳ ಮಹಜರು ಮಾಡಿದ ವೇಳೆ ದೊರೆತ ಮಾಹಿತಿ ಸೇರಿದಂತೆ ಪ್ರಕರಣ ಸಂಬಂಧ ಸಿಕ್ಕ ಎಲ್ಲಾ ಎವಿಡೆನ್ಸ್ ಆಧರಿಸಿ ವಿಚಾರಣೆ ನಡೆಸಲಾಗಿದೆ. ಸಾಹುಕಾರ್ ವಿರುದ್ಧ ಸಮರ ಸಾರಿರೋ ಸಿಡಿ ಲೇಡಿ ವೈದ್ಯಕೀಯ ಪರೀಕ್ಷೆ ಬಳಿಕ ಕುಗ್ಗಿ ಹೋಗಿದ್ದಾಳೆ. ಇಂದು ವಿಚಾರಣೆ ವೇಳೆಯೂ ಯುವತಿ ಡಲ್ ಆಗಿದ್ದಾಳೆ. ನಿನ್ನೆ ಸ್ಥಳ ಮಹಜರು ವೇಳೆಯೂ ಕಣ್ಣೀರು ಹಾಕಿದ್ದ ಯುವತಿ ಇಂದು ತನಿಖಾಧಿಕಾರಿ ಕವಿತಾರಾಜ್ ವಿಚಾರಣೆ ವೇಳೆಯೂ ಮಂಕಾಗಿದ್ಲು ಅಂತ ಹೇಳಲಾಗ್ತಿದೆ. ಪ್ರತಿದಿನ ಎಸ್ಐಟಿ ಹೇಳಿಕೆ ವಿಚಾರಣೆ ಎಂದು ಕುಗ್ಗಿದ್ದಾಳೆ. ಸಿಡಿ ಪ್ರಕರಣ ಸಂಬಂಧ ದಿಢೀರ್ ಎಂದು ಹಾಜರಾಗಿದ್ದ ಸಿಡಿ ಲೇಡಿ ರಮೇಶ್ ಜಾರಕಿಹೊಳಿಗೆ ಶಾಕ್ ಕೊಟ್ಟಿದ್ಲು. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿ ಎಸ್ಐಟಿ ವಿಚಾರಣೆಗೂ ಹಾಜರಾಗಿದ್ಲು. ಆದರೆ ಮೊದಲ ದಿನ ಇದ್ದ ಬೋಲ್ಡ್ನೆಸ್ ಯುವತಿಯಲ್ಲಿ ಈಗ ಕಾಣಿಸ್ತಿಲ್ಲ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಮಹಜರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಯುವತಿ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾಳೆ. ಸಿಡಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಮಾರ್ಚ್ 29ರಂದು ವಿಚಾರಣೆಗೆ ಹಾಜರಾಗಿದ್ದ ರಮೇಶ್ ಬಳಿಕ ಅಜ್ಞಾತ ಸ್ಥಳದಲ್ಲಿದ್ದಾರೆ. 4 ದಿನ ಸಮಯಾವಕಾಶ ಕೇಳಿದ್ದ ರಮೇಶ್ ಜಾರಕಿಹೊಳಿ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ರು. ಹೀಗಾಗಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ದಿಢೀರ್ ಎಂದು ಪ್ರತ್ಯಕ್ಷಳಾಗಿ ಸಿಡಿ ಕೇಸ್ನ ತನಿಖೆಗೆ ಯುವತಿ ಟ್ವಿಸ್ಟ್ ಕೊಟ್ಟಿದ್ದಾಳೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿ ಎಸ್ಐಟಿ ಮಹಜರಿಗೂ ಸಿಡಿ ಲೇಡೀಸ್ ಸಾಥ್ ಕೊಟ್ಟಿದ್ದಾಳೆ. ಅಲ್ಲದೆ ಸ್ಥಳ ಮಹಜರು ವೇಳೆ ಹಲವು ಹೇಳಿಕೆಗಳನ್ನು ನೀಡಿದ್ದಾಳೆ. ಹೀಗಾಗಿ ಯುವತಿ ಕೊಟ್ಟ ಹೇಳಿಕೆಗಳೇ ರಮೇಶ್ ಪಾಲಿಗೆ ಮುಳುವಾಗುವ ಸಾಧ್ಯತೆ ಇದ್ದು ಸಿಡಿ ಕೇಸ್ನ ಸಾಕ್ಷ್ಯಕ್ಕೆ ಬೆದರಿ ರಮೇಶ್ ಸೈಲೆಂಟ್ ಆದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಎಸ್ಐಟಿ ವಿಚಾರಣೆಗೆ ಗೈರಾಗಿರೋ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅನಾರೋಗ್ಯದ ಕಾರಣ ನೀಡಿದ್ದಾರೆ. ವಿಚಾರಣೆಗೆ ಗೈರಾಗೋ ಬಗ್ಗೆ ವಿಶೇಷ ತನಿಖಾ ದಳಕ್ಕೆ ವಕೀಲರ ಮೂಲಕ ಮಾಹಿತಿ ನೀಡಿದ್ದಾರೆ. ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ವಕೀಲ ಶ್ಯಾಮ್ ಸುಂದರ್ ಮಾಹಿತಿ ತಲುಪಿಸಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿಗೆ ಅನಾರೋಗ್ಯ ಹಿನ್ನೆಲೆ ಎಸ್ಐಟಿಗೆ ಮಾಹಿತಿ ತಿಳಿಸುವಂತೆ ಹೇಳಿದ್ರು. ತಿಳಿಸಿದ್ದೇನೆ ಅಂತ ವಕೀಲ ಶ್ಯಾಮ್ ಸುಂದರ್ ಹೇಳಿದ್ದಾರೆ. ಅನಾರೋಗ್ಯದ ಬಗ್ಗೆ ನಮಗೆ ಡೀಟೇಲ್ ಕಳಿಸಿದ್ದು 2-3 ದಿನಗಳಲ್ಲಿ ಬರ್ತಾರೆ. ಜಾರಕಿಹೊಳಿ ಸದ್ಯ ಗೋಕಾಕ್ನಲ್ಲಿದ್ದಾರೆ. ಬಂಧನ ಬೇಕಾದ್ರೆ ಅಲ್ಲೇ ಹೋಗಿ ಬಂಧಿಸಬಹುದು ಅಂತ ಶ್ಯಾಮ್ ಸುಂದರ್ ತಿಳಿಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇಂದು ವಿಚಾರಣೆಗೆ ಗೈರಾಗಿದ್ದಾರೆ. ಹೀಗಾಗಿ ಗೃಹ ಸಚಿವರಿಗೆ ಟ್ವೀಟ್ ಮೂಲಕ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಸಾಮಾನ್ಯ ನಾಗರಿಕರ ವಿರುದ್ಧ ಅತ್ಯಾಚಾರ ದೂರು ಇದ್ರೆ ಮರುಕ್ಷಣವೇ ಆತನನ್ನ ಪೊಲೀಸರು ಬಂಧಿಸುತ್ತಾರಲ್ಲವೇ? ಹಾಗಾದ್ರೆ ಅತ್ಯಾಚಾರ ಆರೋಪಿ ರಮೇಶ್ರನ್ನ ಏಕೆ ಬಂಧಿಸಲಿಲ್ಲ? ಮಂತ್ರಿಯಾದವರು ಕಾನೂನಿಗೂ ಹತ್ತಿರದ್ದರೆ ಅಥವಾ ನಿಮಗೆ ಬೇಕಾದಂತೆ ಕಾನೂನನ್ನು ಬದಲಿಸಿದ್ದೀರಾ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ಕಾಂಗ್ರೆಸ್ ಪ್ರಶ್ನಿಸಿದೆ. ಸಿಡಿ ಕೇಸ್ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಡುವೆ ಟ್ವೀಟ್ ವಾರ್ ಮುಂದುವರೆದಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯನ್ನ ರಾಜ್ಯ ಕಾಂಗ್ರೆಸ್ ಮತ್ತೆ ರೇಪಿಸ್ಟ್ ಅಂತ ಕರೆದಿದ್ದು ವಾಗ್ದಾಳಿ ನಡೆಸಿದೆ. ರೇಪಿಸ್ಟ್ ರಮೇಶ್ ಎಲ್ಲಿದ್ದೀಯಪ್ಪ ಎಂದು ಟ್ವೀಟ್ ಮಾಡಿದ್ದು ಅತ್ಯಾಚಾರ ಆರೋಪಿ ರಮೇಶ್ ತಲೆಮರೆಸಿಕೊಂಡು ಅಜ್ಞಾತವಾಸದಲ್ಲಿದ್ದಾರೆ ಅಂತ ಟಾಂಗ್ ಕೊಟ್ಟಿದೆ. ನ್ಯಾಯಾಧೀಶರ ಮುಂದೆ ಯುವತಿ ಹೇಳಿಕೆ ದಾಖಲಿಸುವ ವೇಳೆ ಯಾರು ಹಾಜರಿದ್ದಿದ್ದು? ಕಾನೂನಾತ್ಮಕ ಹೋರಾಟಕ್ಕೆ ಸಾಹುಕಾರ್ ಸಿದ್ಧತೆ ಹೇಗಿದೆ? ರಮೇಶ್ ಬಂಧನದ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸ್ಪಷ್ಟನೆ ಏನು? ನೋಡೋಣ ಸಿಡಿ ರಹಸ್ಯ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸಾಹುಕಾರ್ ಸಿಡಿ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಸಿಡಿ ಲೇಡಿ ಪರ ವಕೀಲ ಜಗದೀಶ್ ಕುಮಾರ್ ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ಸಂತ್ರಸ್ತೆ ಹೇಳಿಕೆ ದಾಖಲು ವೇಳೆ ಕೆಪಿಸಿಸಿ ಕಾನೂನು ಘಟಕದ ಪದಾಧಿಕಾರಿ ಸೂರ್ಯ ಮುಕುಂದರಾಜ್ ಇದ್ದಿದ್ದು ನಿಜ ಅಂತ ವಕೀಲ ಜಗದೀಶ್ ಕುಮಾರ್ ಹೇಳಿದ್ದಾರೆ. ಟಿವಿ9 ಸಂದರ್ಶನದ ವೇಳೆ ಈ ಬಗ್ಗೆ ಸಂತ್ರಸ್ತೆ ಪರ ವಕೀಲ ಹೇಳಿಕೆ ನೀಡಿದ್ದಾರೆ.
ಸಿಆರ್ಪಿಸಿ 164 ಅಡಿ ಯುವತಿ ಹೇಳಿಕೆ ದಾಖಲು ವೇಳೆ ನಾನು ಇರಲಿಲ್ಲ ಅಂತ ಸೂರ್ಯ ಮುಕುಂದರಾಜ್ ಹೇಳಿದ್ದಾರೆ. ಆದರೆ ಸೂರ್ಯ ಉಪಸ್ಥಿತರಿದ್ರು ಅಂತ ವಕೀಲ ಜಗದೀಶ್ ಕುಮಾರ್ ಹೇಳಿದ್ದಾರೆ. ಸೂರ್ಯ ಮುಕುಂದರಾಜ್ ಉಪಸ್ಥಿತಿಯನ್ನ ಯುವತಿ ತಂದೆ ಆಕ್ಷೇಪಿಸಿದ್ದು ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲೂ ಆಕ್ಷೇಪಣೆ ಮಾಡಿದ್ರು. ಅದಲ್ಲದೆ ನಾನಿರಲಿಲ್ಲ ಅಂತ ಸೂರ್ಯ ಮುಕುಂದರಾಜ್ ಹೇಳಿದ್ದಾರೆ. ಆದರೆ ಸೂರ್ಯ ಇದ್ರು ಅಂತ ವಕೀಲ ಜಗದೀಶ್ ಒಪ್ಪಿಕೊಂಡಿದ್ದಾರೆ. ಸಿಡಿ ಸುಳಿಯಲ್ಲಿ ಸಿಲುಕಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಹನಿ ಟ್ರ್ಯಾಪ್ ಮತ್ತು ಬ್ಲಾಕ್ ಮೇಲ್ ಆರೋಪ ಪ್ರಕರಣದ ಬಗ್ಗೆ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರ ಸಂಗ್ರಹಿಸಿದ್ದಾರೆ. ಹೀಗಾಗಿ ಇದೆಲ್ಲ ಗಮನಿಸಿ ಮುಂದಿನ ಹೆಜ್ಜೆ ಇಡೋಕೆ ರಮೇಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ಸಿಡಿ ಸ್ಫೋಟ ಪ್ರಕರಣ ಸಂಬಂಧ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಮಹತ್ವದ ಸಭೆ ನಡೆಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ತನಿಖಾ ಪ್ರಕ್ರಿಯೆ ಬಗ್ಗೆ ಚರ್ಚಿಸಿದ್ರು. ಸಿಡಿ ಕೇಸ್ನ ತನಿಖೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇರೋ ಜೊತೆಯಲ್ಲೇ ಎಸ್ಐಟಿಯ ಸಭೆ ಬಹಳಷ್ಟು ಮಹತ್ವ ಪಡೆದಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಂಧನಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಜಿ ಹಾಗೂ ಐಜಿಪಿ ಪ್ರವೀಣ್ ಸೂದ್, ಎಸ್ಐಟಿ ತನಿಖೆ ಆರಂಭದಲ್ಲಿಯೇ ಬಂಧನ ಅನ್ನೋದು ತಪ್ಪು. ಪ್ರಕರಣದ ತನಿಖೆ ಅಂತ್ಯವಾಗಿದ್ರೆ ಬಂಧಿಸದೇ ಇದ್ರೆ ಪ್ರಶ್ನಿಸಬಹುದಿತ್ತು ಅಂತ ಹೇಳಿದ್ದಾರೆ. ಎಸ್ಐಟಿ ಹಂತ ಹಂತವಾಗಿ ತನಿಖೆ ಮಾಡ್ತಾ ಇದ್ದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತೆ ಅನ್ನೋ ಭರವಸೆ ಇದೆ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಬಹಿರಂಗ ಕೇಸ್ನಲ್ಲಿ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಅವರ ಕೆಲಸವನ್ನ ಮಾಡ್ತಿದ್ದಾರೆ. ಯಾರೂ ಕೂಡ ಎಸ್ಐಟಿ ಮೇಲೆ ಒತ್ತಡ ಹಾಕ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್ ಹೇಳಿದ್ದಾರೆ. ಅಲ್ಲದೆ ಎಸ್ಐಟಿಯಲ್ಲಿ ಇರುವವರೆಲ್ಲ ಹಿರಿಯ ಅಧಿಕಾರಿಗಳೇ, ಹೀಗಾಗಿ ಎಸ್ಐಟಿ ತನಿಖೆ ಮೇಲೆ ಭರವಸೆ ಇದೆ ಅಂತ ಪ್ರವೀಣ್ ಸೂದ್ ತಿಳಿಸಿದ್ರು. ಸಿಡಿ ಸ್ಫೋಟ ಪ್ರಕರಣದಲ್ಲಿ ಮಾಜಿ ಪತ್ರಕರ್ತರಾದ ನರೇಶ್ ಹಾಗೂ ಶ್ರವಣ್ ಅವರ ಕೈವಾಡ ಪ್ರಮುಖವಾಗಿರುವ ಆರೋಪ ಇದೆ. ಆದರೆ ಇವರಿಬ್ಬರ ಜಾಡು ಇನ್ನೂ ನಿಗೂಢವಾಗಿದೆ. ಯುವತಿಯನ್ನ ಬಳಸಿಕೊಂಡು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರ ಮಾಡಿರುವ ಗಂಭೀರ ಆರೋಪ ಹೊತ್ತಿರುವ ನರೇಶ್ ಮತ್ತು ಶ್ರವಣ್ ಸಿಕ್ಕರಷ್ಟೇ ಪ್ರಕರಣ ಒಂದು ಹಂತಕ್ಕೆ ಬರಲಿದೆ. ಸಿಡಿ ಪ್ರಕರಣದ ಶಂಕಿತರಾದ ನರೇಶ್ ಹಾಗೂ ಶ್ರವಣ್ ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಇಬ್ಬರನ್ನೂ ವಶಕ್ಕೆ ಪಡೆಯೋಕೆ ಎಸ್ಐಟಿ ಪೊಲೀಸರು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ರಾಜಸ್ಥಾನದ ರಾಜಕಾರಣಿ ಆಶ್ರಯದಲ್ಲಿ ನರೇಶ್ ಮತ್ತು ಶ್ರವಣ್ ಇದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿಗೆ ಸಿಕ್ಕಿದೆ. ಸಣ್ಣ ಸುಳಿವು ಕೂಡ ಸಿಗದಂತೆ ಕಳ್ಳಾಟ ಮುಂದುವರೆಸಿರೋ ನರೇಶ್ ಮತ್ತು ಶ್ರವಣ್ಗಾಗಿ ಪ್ರತ್ಯೇಕ ತಂಡ ಹುಡುಕಾಡ್ತಾ ಇದೆ. ಸಿಡಿ ನಕಲಿ ಅಂತ ಹೇಳ್ತಾ ಇದ್ದ ರಮೇಶ್ ಜಾರಕಿಹೊಳಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಡಿ ವಿಡಿಯೋಗಳಿಗೂ ಮಹಜರು ಮಾಡಲಾದ ಸ್ಥಳಕ್ಕೂ ತಾಳೆಯಾಗಿದೆ. ಸಂತ್ರಸ್ತೆ ವಿಡಿಯೋ ಕಾಲ್ ಮಾಡಿದ್ದ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗಿದ್ದು, ಫ್ಲಾಟ್ನಲ್ಲಿದ್ದ ಕಾಟ್ಗೆ ವಿಡಿಯೋದಲ್ಲಿರೋ ಕಾಟ್ ಹೋಲಿಕೆಯಾಗಿದೆ. ಹಾಗೆ ವಿಡಿಯೋದಲ್ಲಿದ್ದ ರೂಮ್ ಕೂಡ ಮ್ಯಾಚ್ ಆಗಿದ್ದು, ಸಿಡಿ ವಿಡಿಯೋಗಳಿಗೆ ತಾಳೆ ಹಾಕಿ ಎಸ್ಐಟಿ ಟೀಮ್ ಗಮನಿಸ್ತಾ ಇದೆ. ಸೋಂಕಿನ ತಡೆಗೆ ರಾಜ್ಯದಲ್ಲಿ ಯಾವೆಲ್ಲ ಕ್ರಮಗಳು ಜಾರಿಯಾಗ್ತವೆ? ಕೊರೋನಾ ಮಾರ್ಗಸೂಚಿ ಬಗ್ಗೆ ಡಿಕೆಶಿ ಗರಂ ಆಗಿದ್ದು ಯಾಕೆ? ವೈರಸ್ ಹಬ್ಬುತ್ತಾ ಇರೋ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಟಫ್ ರೂಲ್ಸ್ ಕೈಗೊಳ್ಳಲಾಗಿದೆ? ನೋಡೋಣ ಕೊರೋನಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಮತ್ತೆ ಕೊರೋನಾ ಆರ್ಭಟ ಹೆಚ್ಚಾಗಿದೆ. ಹೀಗಾಗಿ ಸೋಂಕು ಹೆಚ್ಚಾಗಿರೋ 11 ರಾಜ್ಯಗಳ ಪ್ರತಿನಿಧಿಗಳ ಜೊತೆ ಕೇಂದ್ರ ಸಚಿವ ಸಂಪುಟದ ಕಾರ್ಯದರ್ಶಿ ರಾಜೀವ್ ಗೌಬಾ ಮಹತ್ವದ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಕೊರೋನಾ ಸ್ಥಿತಿಗತಿ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ರಾಜ್ಯದ ಕೊರೋನಾ ಸೋಂಕಿತರ ಸಂಖ್ಯೆ, ಗುಣಮುಖರಾಗುವ ಸೋಂಕಿತರ ಸರಾಸರಿ ವಿವರ ಸಲ್ಲಿಕೆ ಮಾಡಿದ್ದೇವೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಲಾಕ್ಡೌನ್, ಸೆಮಿ ಲಾಕ್ಡೌನ್, ನೈಟ್ ಕರ್ಫ್ಯೂ ಇಲ್ಲ ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ 20% ಹಾಸಿಗೆಗಳು ಮೀಸಲಿಟ್ಟಿದ್ದು, ಕೋವಿಡ್ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಲು ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿ ಸೂಚಿಸಿದ್ದಾರೆ. ಜನರು ಹೆಚ್ಚು ಇರುವ ಕಡೆ ಕೋವಿಡ್ ಲಸಿಕೆ ಹಾಕ್ತೇವೆ, ಶಾಲೆಗಳನ್ನ ಭೌತಿಕವಾಗಿ ನಡೆಸದಿರಲು ತೀರ್ಮಾನಿಸಲಾಗಿದೆ ಎಂದು ರವಿಕುಮಾರ್ ಹೇಳಿದರು. ಮಹಾರಾಷ್ಟ್ರಕ್ಕೆ ಹೋಲಿಸಿದ್ರೆ ರಾಜ್ಯದ ಸ್ಥಿತಿ ಉತ್ತಮವಾಗಿದ್ದು, ವಾಣಿಜ್ಯ ಚಟುವಟಿಕೆ ನಿಯಂತ್ರಿಸುವ ಅಗತ್ಯವಿಲ್ಲ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ. ಚಟುವಟಿಕೆ ನಿಯಂತ್ರಿಸುವ ಬದಲು ಜನಸಂದಣಿಗೆ ಬ್ರೇಕ್ ಹಾಕಬೇಕಾದ ಅಗತ್ಯವಿದೆ. ಸಮೂಹ ಸಾರಿಗೆಗಳಲ್ಲಿ ಪ್ರಯಾಣಿಕರ ಸಂಖ್ಯೆಗೂ ಮಿತಿ ಹೇರಿದ್ದು, ರಾಜ್ಯಗಳಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳ ಅಗತ್ಯದ ಬಗ್ಗೆ ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿಗೆ ಸಿಎಸ್ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ. ಕಳೆದ
ಕಳೆದ 2 ದಿನಗಳಿಂದ ಕೊರೋನಾ ಕೇಸ್ ಹೆಚ್ಚಳವಾಗ್ತಿದೆ. ಹೀಗಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ನಿನ್ನೆ ಕರೆಸಿದ್ರು ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳಿಗೆ ನಾನು ಸಿಎಸ್ ಎಲ್ಲ ಮಾಹಿತಿ ನೀಡಿದ್ದೇವೆ. ಹೊಸ ಮಾರ್ಗಸೂಚಿಯನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಸುಧಾಕರ್ ತಿಳಿಸಿದ್ರು. ಕೊರೋನಾ ಮಾರ್ಗಸೂಚಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಸರ್ಕಾರಕ್ಕೆ ಬೇಕಾದಾಗ ಗೈಡ್ಲೈನ್ಸ್ ಸಡಿಲ ಮಾಡೋದು ಬೇಡ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾರ್ಗಸೂಚಿ ಇರಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಪ್ರತಿಭಟನೆ ನಿಲ್ಲಿಸಲು ಗೈಡ್ಲೈನ್ಸ್ ಮಾಡೋದಲ್ಲ, ಕೊರೋನಾ ಮಾರ್ಗಸೂಚಿ ಎಲ್ಲರಿಗೂ ಅನ್ವಯ ಆಗಬೇಕು. ನಾನು ನೀವು ಸೇರಿ ಎಲ್ಲರೂ ಗೈಡ್ಲೈನ್ಸ್ ಅನುಸರಿಸಬೇಕು ಎಂದು ಶಿವಕುಮಾರ್ ಹೇಳಿದ್ದಾರೆ. ಮನೆಯಲ್ಲೇ ಕೊರೋನಾ ಲಸಿಕೆ ಪಡೆದು ವಿವಾದ ಸೃಷ್ಟಿಸಿದ್ದ ಕೃಷಿ ಸಚಿವ ಬಿಸಿ ಪಾಟೀಲ್ ಇದೀಗ ಆಸ್ಪತ್ರೆಗೆ ತೆರಳಿ 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಸಿಕೆ ಪಡೆದಿದ್ದಾರೆ. ಈ ಮೊದಲು ಮನೆಗೆ ಕರೆಸಿಕೊಂಡು ಬಿಸಿ ಪಾಟೀಲ್ ಲಸಿಕೆ ಪಡೆದಿದ್ರು. ವಿವಾದಕ್ಕೆ ಈಡಾದ ಬಳಿಕ ನಿನ್ನೆ ಹಿರೇಕೆರೂರು ಟಿಎಚ್ಒರನ್ನ ಅಮಾನತು ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಆರ್ಭಟ ಮತ್ತಷ್ಟು ಹೆಚ್ಚಾಗಿದ್ದು, ರಾಜ್ಯಾದ್ಯಂತ 9ನೇ ತರಗತಿವರೆಗೆ ಶಾಲೆಗಳಿಗೆ ರಜೆ ನೀಡಬೇಕು ಅಂತ ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ 6ರಿಂದ 9ನೇ ತರಗತಿವರೆಗೆ ಶಾಲೆಗಳಿಗೆ ರಜೆ ನೀಡಿ ಸಚಿವ ಸುರೇಶ್ ಕುಮಾರ್ ಘೋಷಿಸಿದ್ದಾರೆ. ಅದೇ ರೀತಿ ರಾಜ್ಯಾದ್ಯಂತ 9ನೇ ತರಗತಿವರೆಗೆ ರಜೆ ನೀಡಲಿ, ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಹೊರಟ್ಟಿ ತಿಳಿಸಿದ್ರು. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿನ ಆರ್ಭಟ ಜೋರಾಗಿದ್ದು, ನಿತ್ಯ 40,000ಕ್ಕೂ ಹೆಚ್ಚು ಕೇಸ್ ದಾಖಲಾಗ್ತಿದೆ. ಅಲ್ಲದೆ ಮುಂಬೈ ಜೊತೆಯಲ್ಲಿ ಪುಣೆಯಲ್ಲೂ ಕೊರೋನಾ ಸೋಂಕು ತೀವ್ರ ಮಟ್ಟದಲ್ಲಿ ಹೆಚ್ಚಾಗ್ತಿದೆ. ಹೀಗಾಗಿ ನಾಳೆಯಿಂದ ಪುಣೆಯಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗ್ತಿದೆ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ 7 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದ್ದು, ಬಸ್ ಸಂಚಾರ, ಸಿನಿಮಾ ಹಾಲ್ ಸಹ ಬಂದ್ ಆಗಲಿದೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಆದರೆ ಪ್ರಿಯಾಂಕಾ ಗಾಂಧಿ ಕೋವಿಡ್ ಟೆಸ್ಟ್ ವರದಿ ನೆಗೆಟಿವ್ ಬಂದಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಐಸೋಲೇಷನ್ನಲ್ಲಿ ಇದ್ದಾರೆ. ಈಶ್ವರಪ್ಪ ಸಿಡಿಸಿರೋ ಲೆಟರ್ ಬಾಂಬ್ ಕೇಸರಿ ಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದ್ದು ಹೇಗೆ? ಕೆಲ ವಿಚಾರಗಳಲ್ಲಿ ಬಿಎಸ್ವೈ ನನಗೆ ದೂರ ಅಂತ ಈಶ್ವರಪ್ಪ ಹೇಳಿದ್ದು ಯಾಕೆ? ಬಾಂಬೆ ಫ್ರೆಂಡ್ಸ್ ವಿರುದ್ಧ ಕಿಡಿಕಾರಿದ್ದು ಯಾರು? ನೋಡೋಣ ಫಂಡ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬಿಎಸ್ವೈ ವಿರುದ್ಧ ಸಚಿವ ಈಶ್ವರಪ್ಪ ದೂರು ನೀಡಿರೋದು ಕಿಚ್ಚು ಹೊತ್ತಿಸಿದೆ. 20,000 ಕಿಲೋಮೀಟರ್ ರಸ್ತೆ ದುರಸ್ತಿಗೆ ಕಳೆದ ಬಜೆಟ್ನಲ್ಲಿ ಘೋಷಿಸಿದ್ದ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಈಶ್ವರಪ್ಪ ಹೇಳಿದ್ರು. ಕೆಲ ವಿಚಾರದಲ್ಲಿ ಸಿಎಂ ಬಿಎಸ್ವೈ ನನಗೆ ದೂರ, ಇದನ್ನ ಒಪ್ತೀನಿ. ಅವರು ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಬಿಜೆಪಿಗೆ ಬಂದ್ರು. ಪಕ್ಷ ರಾಜ್ಯದ ವಿಚಾರವಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಆಡಳಿತದ ವಿಚಾರವಾಗಿ ನಾನು ನೇರವಾಗಿ ಪತ್ರ ಬರೆದಿದ್ದೀನಿ. ಸ್ವಲ್ಪ ವ್ಯತ್ಯಾಸವಾಗಿದೆ, ಅದನ್ನ ಸರಿಪಡಿಸಿ ಅಂತ ಹೇಳಿದ್ದೀನಿ ಅಂದ್ರು. ಸಿಎಂ ಯಡಿಯೂರಪ್ಪ ವಿರುದ್ಧ ಯಾರಿಗೂ ದೂರು ನೀಡಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ನಾನು ನನ್ನ ಇಲಾಖೆಯ ಪೋಸ್ಟ್ ಮ್ಯಾನ್ ಅಲ್ಲ, ನನ್ನ ಇಲಾಖೆಯ ಅನುದಾನ ಹಂಚಿಕೆ ನನ್ನ ಅಧಿಕಾರ. ನಾನು ಯಾರ ವಿರುದ್ಧವೂ ದೂರು ಕೊಡೋದಕ್ಕೆ ಹೋಗಿಲ್ಲ. ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ಪತ್ರದಲ್ಲಿ ಬರೆದಿದ್ದೀನಿ. ಸಚಿವ ಕೆಎಸ್ ಈಶ್ವರಪ್ಪ ಪತ್ರ ಬರೆದಿದ್ದು ತಪ್ಪು ಅನ್ನುವಂತ ಅರುಣ್ ಸಿಂಗ್ ಹೇಳಿಕೆ ಅವರ ಅಭಿಪ್ರಾಯವಾಗಿದೆ ಅಂತ ಈಶ್ವರಪ್ಪ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ಸಿಎಂ ಯಡಿಯೂರಪ್ಪ ವಿರುದ್ಧ ರೆಬೆಲ್ ಅಲ್ಲ, ಲಾಯಲ್ ಅಂತ ಮೈಸೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. 4 ಸಚಿವರು 4 ಶಾಸಕರು ಹೇಳಿಕೆ ನೀಡಿದ್ದಾರೆ, ರಾಜೀನಾಮೆ ಕೇಳಿದ್ದಾರೆ, ಖಾತೆ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಂಥ ಯಾವುದಕ್ಕೂ ನಾನು ಬಗ್ಗೋ ಪ್ರಶ್ನೆನೇ ಇಲ್ಲ. ನನ್ನ ನಿರ್ಧಾರ ನ್ಯಾಯಬದ್ಧವಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದ ಹಲವು ಶಾಸಕರು, ಸಚಿವರು, ಸಂಸದರು, ಬಿಜೆಪಿ ಪದಾಧಿಕಾರಿಗಳು ನನ್ನ ಪರವಾಗಿ ಮಾತನಾಡಿದ್ದಾರೆ ಅಂತಾನೂ ಹೇಳಿದ್ರು. ಸಿಎಂ ಬಿಎಸ್ವೈ ನೇರವಾಗಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇದಾದ ಬಳಿಕ ಸಚಿವರ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ರು. ಗಮನಕ್ಕೆ ತರದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಕೆಲ ಶಾಸಕರಿಗೂ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಶಾಸಕರಿಗೆ ಹಣ ನೀಡೋ ವಿಚಾರಕ್ಕೆ ನನ್ನ ಆಕ್ಷೇಪವಿಲ್ಲ, ಆದ್ರೆ ನಿಯಮಾನುಸಾರ ಅನುದಾನವನ್ನ ನೀಡಲಿ ಅಂತ ಈಶ್ವರಪ್ಪ ಗುಡುಗಿದ್ರು. ಸಿಎಂ ಬಿಎಸ್ವೈ ವಿರುದ್ಧ ಸಚಿವ ಈಶ್ವರಪ್ಪ ದೂರು ನೀಡಿರೋದು ಬಿಜೆಪಿ ಪಡೆಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಘಟನೆ ನಡೆದಾಗ ಸಿಎಂ ಬಿಎಸ್ವೈ ಪರ ಕೆಲವರು ಮಾತನಾಡ್ತಾರೆ, ಇವರೆಲ್ಲರೂ ನಮ್ಮ ಪಕ್ಷದವರೇ, ನಾವು ಮತ್ತೆ ಒಂದಾಗುತ್ತೀವಿ ಅಂತ ಮೈಸೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ನನ್ನ ವಿರುದ್ಧ ಸಹಿ ಸಂಗ್ರಹಿಸೋದಕ್ಕೆ ಮುಂದಾದವರು ನಮ್ಮವರೇ. ನಾನ್ ಮಾಡಿದ್ದು ಸರಿಯಾ ತಪ್ಪಾ ಅಂತ ಪಕ್ಷ ನಿರ್ಧರಿಸುತ್ತೆ. ಖಾತೆ ಬದಲಾವಣೆ ಬಗ್ಗೆ ನಿರ್ಧರಿಸೋದಕ್ಕೆ ನಾನ್ಯಾರು ಅಂತ ಈಶ್ವರಪ್ಪ ಹೇಳಿದ್ರು.
ಬಿಜೆಪಿಯನ್ನ ಈ ಹಿಂದೆ ಕಟ್ಟಿದವರು ಸಚಿವ ಈಶ್ವರಪ್ಪ. ನಿನ್ನೆ ಮೊನ್ನೆ ಬಂದವರು ಕಮೆಂಟ್ ಮಾಡಬಾರದು ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ರು. ನಾನು ಬಿಎಸ್ವೈ ಪಕ್ಷವನ್ನ ಬಿಟ್ಟು ಮತ್ತೆ ಬಂದಿದ್ದೇವೆ, ಆದ್ರೆ ಸಚಿವ ಈಶ್ವರಪ್ಪ ಬಿಜೆಪಿಯಲ್ಲೇ ಇದ್ದಾರೆ. ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಈಶ್ವರಪ್ಪನವರು ಏನ್ ಮಾಡಬೇಕು ಹೇಳಿ ಅಂತ ಯತ್ನಾಳ್ ಪ್ರಶ್ನಿಸಿದ್ರು. ರಾಜ್ಯಪಾಲರಿಗೆ ಸಚಿವ ಕೆಎಸ್ ಈಶ್ವರಪ್ಪ ಬರೆದಿರುವಂತಹ ಪತ್ರ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅಪ್ಪ ಮಗ ಕಾವೇರಿಯಲ್ಲಿ ಕುಳಿತು ಎಲ್ಲ ಇಲಾಖೆಗಳಲ್ಲಿ ಡೀಲ್ ಮಾಡ್ತಿದ್ದಾರೆ. ವಿಜಯೇಂದ್ರ ಯಾವ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ಮೋದಿ ಕನಸಿನ ಬಿಜೆಪಿ ಸರ್ಕಾರ ಇಲ್ಲ, ಇಲ್ಲಿ ಅಪ್ಪ ಮಕ್ಕಳ ಸರ್ಕಾರ ಇದೆ ಅಂತ ಶಾಸಕ ಯತ್ನಾಳ್ ರೋಷಾಗ್ನಿ ಹೊರಹಾಕಿದ್ರು. ರಾಜ್ಯಪಾಲರಿಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈಶ್ವರಪ್ಪ ಹಾಗೆ ಸಂಬಂಧಪಟ್ಟವರ ಜೊತೆ ಚರ್ಚಿಸಲಾಗಿದೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ರು. ಏನೂ ಗೊಂದಲ ಆಗದಂತೆ ಸಮಸ್ಯೆಯನ್ನ ಪರಿಹಾರ ಮಾಡ್ತೀವಿ. ಹಿರಿಯ ನಾಯಕರು ಕುಳಿತು ಚರ್ಚೆ ಮಾಡಬಹುದಿತ್ತು. ನನಗೂ ಪತ್ರ ಬರೆದಿದ್ದಾರೆ, ಅದೇ ಪತ್ರ ಅಲ್ಲಿಗೂ ಕೊಟ್ಟಿದ್ದಾರೆ. ಇದು ಯಾವುದೇ ಗೊಂದಲ ಇಲ್ಲದೆ ಸುಖಾಂತ್ಯವಾಗುತ್ತೆ ಅಂತ ಕಟೀಲು ಸ್ಪಷ್ಟಪಡಿಸಿದ್ರು. ಸಚಿವ ಈಶ್ವರಪ್ಪ ಸಿಡಿಸಿರುವಂತಹ ಲೆಟರ್ ಬಾಂಬ್ ಕೇಸರಿ ಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ. ಸಚಿವ ಈಶ್ವರಪ್ಪ ರಾಜೀನಾಮೆ ನೀಡೋದು ಊಹಾಪೋಹ ಅಂತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಯಕ್ಕನಹಳ್ಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಹೇಳಿದ್ರು. ಏಪ್ರಿಲ್ 10ರಂದು ಬಿಜೆಪಿ ಉಸ್ತುವಾರಿ ಬರ್ತಾರೆ. 4 ಗೋಡೆ ಮಧ್ಯೆ ಕುಳಿತು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಅಂತ ಯಕ್ಕನಹಳ್ಳಿಯಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ರು.